ಮಾರಂಗಿಲ್ಲ ಅಂತಲ್ಲ, ಯಾಕೆ ಮಾಡ್ತಾ ಇದ್ದೀರಾ? ಇಲ್ವಾ? ಮಣ್ಣಿಂದ ಯಾವ ಊರು ನಿಮ್ಮದು? ಎಲ್ಲಿ ಎಲ್ಲಿ ಹೊನ್ನಾಳಿ ಹತ್ರ ಲಿಂಗಾಪುರನ? ಹಾಂ, ಮಣ್ಣಿಂದನೇ ಮಾಡಿರೋದ? ನಾನು ಹೇಳ್ತೀನಿ ಕಣ, ಈಗ ನೀವು ಗಣಪತಿ ಮಾರಕ್ಕೆ ಬಂದಿದ್ದೀರಾ, ಹೌದಾ? ಇವರು ಹುಡುಗರು ಗಣಪತಿ ಮಾರಕ್ಕೆ ಬಂದಿದ್ದಾರೆ. ಆಯ್ತು ಕಣ, ಈಗ ನೀವು ಇವರು ನಿಮ್ಗಿಂತ ಬುದ್ಧಿವಂತರು, ವಿದ್ಯಾವಂತರು ಇದ್ದಾರೆ ಇವರೆಲ್ಲ. ಕಷ್ಟಪಟ್ಟು ಗಣಪತಿನ ಮಾಡ್ಯಾರ. ಗಣಪತಿ ಮೂರ್ನಾಲ್ಕು ದಿವಸ 5 ದಿವಸ ಆಗುತ್ತೆ. ಡ್ರೈ ಮಾಲಿಗೂ ಹಸಿರೋದಕ್ಕೂ ಗೊತ್ತಾಯ್ತಲ್ಲ ನೀನು ವ್ಯತ್ಯಾಸ? ಡ್ರೈ ಮಾಲಿಗೂ ಹಸಿ ಮಾಲಿಗೂ ಗೊತ್ತಾಯ್ತಲ್ಲ ನಿನಗೆ? ಗಣಪತಿ ಒಂದ್ ಸ್ವಲ್ಪ ಹಸಿ ಇದೆ. ಇದು ಕೆಂಪು ಮಣ್ಣು ಸರ್, ಇದು ಕೆಂಪು ಮಣ್ಣಿಂದ ಮಾಡ್ರ. ಕೆಂಪು ಮಣ್ಣು ಇದು ಇಡೀ ಶಿವಮೊಗ್ಗದಲ್ಲಿ ಅರ್ಧ ಈಗ ಮುಕ್ಕಾಲ್ ಭಾಗ ಈ ವರ್ಷ ಅಂತೂ ಗಣಪತಿಗಳನ್ನ ನೋಡೋದಕ್ಕೆ POP ಗಣಪತಿ ಹೆಂಗೆ ಕಾಣ್ತಾ ಇತ್ತು, ಎಲ್ಲ ಪರೀಕ್ಷೆಯನ್ನ ಮಾಡಿದೀವಿ ಎಲ್ಲ ಸೇರಿ. ಈಗ ಈ ಒಳಗಿನ ಮಣ್ಕಣ ಹೊರಗಡೆದು ಹೇಳು. ಇವರು ಗಣಪತಿ ಮಾಡಾರೆ, ಇವ್ರು ಗಣಪತಿ ಮಾಡಾರೆ ಅಲ್ಲನ್ರಿ ನೀವು? ನಿಮ್ದು ಗಣಪತಿ ಒಣಕೆರೋದು ಲಪ್ಪ ಏನಕ್ಕೆ ಅಂತಂದ್ರೆ ಕ್ರಾಕ್ ಬಂದಿದ್ದಾವೆ. ನಾನು ಗಣೇಶ ಅಲ್ಲೇ ಇದೆ ನೋಡಿ, ಎಲ್ಲ ಕ್ರಾಕ್ ಬಂದಿದ್ದಾವೆ. ಹಂಗಾಗಿ ಏನ್ ಮಾಡಿದ್ದು, ಒಂದ್ ಲೇಯರ್ನ ಲಪ್ಪ ಹಚ್ಚಿರೋದು ಅಷ್ಟೇ, ಅದನ್ನ ಬಿಟ್ರೆ ಏನಿಲ್ಲ. ನಿಮಗೆ ದುಡಿಯೋರಿಗೆ ಯಾರು ಬೇಡ ಅನ್ನಲ್ಲ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಗಣಪತಿಯನ್ನು ನ್ಯಾಮತಿ, ಕುಂಸಿ, ಹಾರನಹಳ್ಳಿ ಅಲ್ಲಿಂದೆಲ್ಲ ಮಣ್ಣಿನ ಗಣಪತಿಯನ್ನೆಲ್ಲ ತಂದರು. ಜನತೆನೂ ಸೇರಿದರು. ರೈತ ಬಾಂಧವರು ಇಲ್ಲಿ ನನ್ನ ಜೊತೆಗಿದ್ದಾರೆ. ಆ ಕಡೆ ಇದು ಮಾಡಬೇಡ. ರೈತ ಬಾಂಧವರು ನನ್ನ ಜೊತೆಗಿದ್ದಾರೆ. ಇಲ್ಲಿ ಎಲ್ಲ ಪರೀಕ್ಷೆಯನ್ನು ಮಾಡಿದ್ವಿ. ಅವ್ರು ಹೊಡೆದು ತೋರಿಸಿದ್ರು ಹುಡುಗರು. ಟೆನ್ಷನಲ್ಲಿ ಕೈನೇ ಮುರಿದ್ಬಿಟ್ರು ಗಣಪತಿದು. ಹಿಂಗೆಲ್ಲ ಮಾಡಬಾರ್ದು ಕಣ ರಾಜ. ನೋಡಿ, ಮಣ್ಣು ಹಾಕಿದ್ದಾರೆ. ಮಣ್ಣು ಹಾಕಿ ಇದು ಲೆಪ್ಪವನ್ನು ಹಾಕಿದ್ದಾರೆ ಅಂತೆ. ಲೆಪ್ಪ ಹಾಕಿ ಪೈಂಟನ್ನು ಮಾಡಿದ್ದಾರೆ. ಇದು ಯಾವುದೋ POP ಗಣಪತಿ ಅಲ್ಲ ಇದು. ಯಾಕೆಂದರೆ ಅವರು ಎಲ್ಲ ಕಡೆನೂ ಬೇರೆ ಬೇರೆ ಊರಿಂದನೂ ನಾವು ಆರ್ಡರ್ ಕೊಟ್ಟು ತಂದಿದ್ದೀವಿ ಸರ್ ಅಂತ ಅಂದಿದ್ದಾರೆ. ಇಲ್ಲಿ ಹಾಕ್ತೀನಿ. ಇಲ್ಲಿ ಪರೀಕ್ಷೆಯನ್ನು ನಾನು ಮಾಡಿದ್ದೀನಿ. ಯಾವುದೇ ಥರದ POP ಗಣಪತಿ ನನಗೆ ಕಂಡು ಬಂದಿಲ್ಲ. ರೈತ ಬಾಂಧವರು ಅವರು ಚೆಕ್ ಮಾಡಿದರು. ಇದು ಲೆಪ್ಪ ಅಂಟಿಸಿರೋದು ಸರ್, ಇದು POP ಅಲ್ಲ ಅಂತ ಹೇಳಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕ್ರ್ಯಾಕ್ ಬಂದಿದೆ ಅಂತ ಲೆಪ್ಪ ಹಾಕಿದ್ದೀವಿ ಅಂತಂದಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತ ಬಾಂಧವರು, ನನ್ನ ಫಾಲೋಯರ್ಸ್ ಅಂತ ಇವರಲ್ಲ. ಅವರು ಮೊದಲು ನಾನು ಬಂದಾಗ ಸಿಟ್ಟು ಮಾಡ್ಕೊಂಡ್ರು. ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಗಣಪತಿಯನ್ನು ಮಾರಾಟ ಮಾಡೋಕ್ಕೆ ಬಂದಿದ್ದೀರಾ. ನಿಮಗೆಲ್ಲ ಒಳ್ಳೆಯದಾಗಲಿ. ಆ ಗಣೇಶ ಗೌರಿ ನಿಮಗೆ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಆ ದೇವರಲ್ಲಿ ವಿನಂತಿಸ್ಕೊಳ್ತೀನಿ. ನಮಸ್ಕಾರಗಳು. ಆಯ್ತಾನಪ್ಪ? ಕ್ಲಾರಿಫಿಕೇಶನ್ ಆಯ್ತಾ? ನಿಮಗೂ ಯಾರು ಕೇಳೋರು